ಒಳ ಮೀಸಲು ಚಕ್ರವ್ಯೂಹದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ಸ್ವಪಕ್ಷೀಯರ ಶಾಸಕರ ಶೀತಲ ಸಮರಕ್ಕೆ ಆಡಳಿತ ತಬ್ಬಿಬ್ಬಾಗಿದೆ. ಏನು ಮಾಡೋದು ಅನ್ನುವಂಥ ಗೊಂದಲ. ದಲಿತ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ಒಳ ಮೀಸಲು ಜಟಾಪಟಿ ನಡೀತಾ ಇದೆ. ಈ ಸರಣಿ ಸಭೆಗಳನ್ನು ಮಾಡಿದ್ರೂ ಕೂಡ ಒಮ್ಮತದ ನಿರ್ಧಾರಗಳು ಆಗಿಲ್ಲ. ಖುದ್ದು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಸಂಧಾನವನ್ನ ಮಾಡುವಂತ ಪ್ರಯತ್ನ ಪಟ್ಟರು, ಅದು ಆಗಿಲ್ಲ. ಸರ್ಕಾರದ ಪಾಲಿಗೆ ಈಗ ಒಳ ಮೀಸಲಾತಿ ಮಹಾಯುದ್ಧ ಕಗ್ಗಂಟಾಗಿದೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆಯಲ್ಲಿ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು, ಅದರ ಮಧ್ಯೆ ಈಗ ಎದುರಾಗಿರುವಂಥ ಈ ಮೀಸಲಾತಿ ವಿಚಾರ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇದೆ. 56,000 ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿಗೆ ಅನ್ವಯಿಸದೆ ಸರ್ಕಾರ ಮುಂದಾಗಿರೋದಿದೆಯಲ್ಲ, ಇದು ಪರಿಶಿಷ್ಟ ಜಾತಿಯ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ಜಟಾಪಟಿಗೆ ದಾರಿ ಮಾಡಿಕೊಟ್ಟಿದೆ. ಇದನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನುವಂಥ ಪ್ರಶ್ನೆ. ಇವತ್ತಿನ ಸ್ಪೆಷಲ್ ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ನಿರ್ಧಾರಗಳು ಆಗುತ್ತಾ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಇದೆ. ಸರ್ಕಾರ ಈ ಹಿಂದೆ ನಾಗಮೋಹನ್ ದಾಸ್ ಶಿಫಾರಸಿನ ಮೇಲೆ 17% ಕೊಡುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಿತ್ತು. ಆ ನಂತರದಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣನೇ 56 ಆಗಿರೋದ್ರಿಂದ 50% ಮೀಸಲಾತಿಯನ್ನು ಆಧರಿಸಿ ಈ 56,000 ಹುದ್ದೆಗಳ ನೇಮಕಾತಿಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರು. ಆದರೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಎಸ್ಸಿ ಮೀಸಲು 15% ನೀಡುವಂತೆ ಈಗ ಪಟ್ಟು ಹಿಡಿದಿದ್ದಾರೆ. ದಲಿತ ಎಡಗೈ ಬಲಗೈ ಸಮುದಾಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲು ರಹಿತ ಮೀಸಲಾತಿ ಪದ್ಧತಿ ಮರು ಜಾರಿಗೆ ಈಗ ಪಟ್ಟು ಹಿಡಿದಿರೋದು. ಕೋರ್ಟ್ ವಿಘ್ನ ನಿವಾರಣೆಗೂ ಒಳ ಮೀಸಲಾತಿಯ ಒಂದಷ್ಟು ವಿಘ್ನಗಳು ಕಾಡ್ತಾ ಇದೆ. ಎರಡೂ ಕಡೆಯವರು ಒಂದೊಂದು ವಾದವನ್ನು ಮುಂದಿಟ್ಟಿದ್ದಾರೆ. 15% ಮೀಸಲಾತಿ ಒಳಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರದೆ ನೇರ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದಿದೆಯಲ್ಲ, ಇದು ಎಡಗೈ ಸಮುದಾಯಕ್ಕೆ ಇರುವಂಥ ಅಸಮಾಧಾನಕ್ಕೆ ಕಾರಣ. ಇಲ್ಲಿ ಎರಡು ಕಡೆಯಿಂದಲೂ ಕೂಡ ಪ್ರಬಲ ವಾದಗಳು ಕೇಳಿ ಬರ್ತಾ ಇದೆ. 15% ಮೀಸಲಾತಿಯ ಒಳಗೆ ಒಳ ಮೀಸಲಾತಿ ಅನ್ವಯಿಸಬೇಕು ಅಂತ ಎಡಗೈ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಪ್ರಮುಖ ನಾಯಕರು ಪಟ್ಟು ಹಿಡಿದಿದ್ದಾರೆ. ಪ್ರಮುಖ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದು KH ಮುನಿಯಪ್ಪ ಆಗಿರ್ಬೋದು ಅಥವಾ ಇನ್ನಿತರರಾಗಿರ್ಬೋದು, RB ತಿಮ್ಮಾಪುರ ಆಗಿರ್ಬೋದು, ಅವರೆಲ್ಲರೂ ಕೂಡ ಇದೇ ವಿಚಾರವನ್ನ ಹೇಳ್ತಾ ಇರೋದು. ಇದು ಈಗ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ, ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅದರ ಜೊತೆಯಲ್ಲಿ CM ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಸಮುದಾಯದ ನಾಯಕರನ್ನ ಭೇಟಿ ಮಾಡಿ ಸಂಧಾನವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಕೂಡ ಸಾಧ್ಯ ಆಗಿಲ್ಲ. ಎರಡೂ ಸಮುದಾಯದ ನಾಯಕರು ಭೇಟಿ ಮಾಡಿ ಈಗ ಖರ್ಗೆ ಅವ್ರಿಗೊಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಯಾರ ಮನವಿಯನ್ನು ಪುರಸ್ಕರಿಸಲಾಗುತ್ತೆ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಈ ಬಿಕ್ಕಟ್ಟನ್ನು, ಪಕ್ಷದ ಒಳಗೆ ಇರುವಂಥ ಈ ಬಿಕ್ಕಟ್ಟನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಇದರ ಮಧ್ಯೆ ಇರುವಂಥ ಒಂದು ಪಾಸಿಬಿಲಿಟಿ ಅಥವಾ ಕುತೂಹಲ ಅಂತಂದರೆ, ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಇದ್ರ ಬಗ್ಗೆ ಮಹತ್ವದ ತೀರ್ಮಾನವನ್ನು ಏನಾದರೂ ತಗೊಳ್ತಾರಾ ಅಥವಾ ಅಂಥದ್ದೇನಾದರೂ ನಿರ್ಧಾರಗಳು ಹೊರಗೆ ಬೀಳುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿರೋದು. ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಸ್ಪಷ್ಟತೆ ಅಂತೂ ಸಿಗಬೇಕಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಹೊಸ ತಿರುವನ್ನು ಏನಾದರೂ ನೀಡುತ್ತಾ ಅನ್ನುವಂಥ ಒಂದು ಕುತೂಹಲ ಸದ್ಯಕ್ಕಿರೋದು. ಒಳ ಮೀಸಲಾತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರೋದು. ದಲಿತ ಗುಂಪುಗಳಲ್ಲಿ ಉಂಟಾಗಿರುವಂಥ ತಿಕ್ಕಾಟ, ಆ ತಿಕ್ಕಾಟವನ್ನು ಸರ್ಕಾರ ಯಾವ ರೀತಿ ಸರಿಪಡಿಸುತ್ತೆ ಅನ್ನುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಸದ್ಯಕ್ಕೆ ಸರ್ಕಾರಕ್ಕೊಂದು ರೀತಿಯಲ್ಲಿ ಈ ವಿಚಾರ ಇದೆಯಲ್ಲ, ಒಳ ಮೀಸಲಾತಿ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಸರ್ಕಾರ ಯಾರ ಪರವಾಗಿ ನಿಲ್ಲುತ್ತೆ ಅನ್ನುವ ಪ್ರಶ್ನೆ ಇವತ್ತಿನ ಸಚಿವ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ಇದೆ. ಇವತ್ತು ಏನಾದರೂ ಮಹತ್ತರವಾದಂಥ ತೀರ್ಮಾನವನ್ನು ಮಾಡುವಂಥ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಈಗ ದಲಿತ ಮುಖ್ಯಮಂತ್ರಿ ಬೇಕು ಅಂದಾಗ ಇಡೀ ದಲಿತ ಸಮುದಾಯ ಒಂದಾಗಿ ನಿಂತಿರುವಂತದ್ದು, ಎಲ್ಲಾ ಬಣಗಳ ದಲಿತ ಸಚಿವರು ಕೂಡ ಒಂದಾಗಿ ನಿಂತಿರುವಂತದ್ದನ್ನು ನಾವು ಗಮನಿಸಿದ್ದೇವೆ. ಯಾಕಂದ್ರೆ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರು ಕೂಡ ದಲಿತ ಮುಖ್ಯಮಂತ್ರಿನೇ ಬೇಕು ಅಂತ ಈ ದಲಿತ ಸಮುದಾಯದ ಮುಖಂಡರು ಈಗಾಗಲೇ ಅನೇಕ ಸಭೆಗಳನ್ನು ನಡೆಸಿದ್ದಾರೆ. ಆದ್ರೆ
ಇಂಟರ್ನಲ್ ರಿಸರ್ವೇಶನ್ ಅಂತ ಬಂದಂತ ಸಂದರ್ಭದಲ್ಲಿ ಕಳೆದ ಬಾರಿ ಕ್ಯಾಬಿನೆಟ್ನಲ್ಲಿ ದಲಿತ ಸಮುದಾಯದ ಸಚಿವರುಗಳೆಲ್ಲ ಮಾತನಾಡಿ ಒಮ್ಮತಕ್ಕೆ ಬಂದಿದ್ರು ಕೂಡ ಆ ಕ್ಯಾಬಿನೆಟ್ ಸಭೆ ಮುಗಿದ ಕೂಡಲೇ ಹೊರ ಬಂದಾಗಲೇ ಒಂದು ಹಂತಕ್ಕೆ ಭಿನ್ನಾಭಿಪ್ರಾಯ ಮೂಡಿತ್ತು. ಇಲ್ಲಿ ಎರಡು ತಂಡ ಆಗಿದೆ, ದಲಿತ ಸಮುದಾಯದಲ್ಲೇ ಎರಡು ತಂಡ ಆಗಿರುವಂತದ್ದು. ಅಲ್ಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಎಚ್ ಸಿ ಮಾದೇವಪ್ಪನವರ ಆಗಿರ್ಬೋದು, ಇವರು ಒಂದು ತಂಡದಲ್ಲಿದ್ರೆ ಮತ್ತೊಂದು ತಂಡದಲ್ಲಿ ಈಗ ಮುನಿಯಪ್ಪರವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಈ ವಿಚಾರಗಳನ್ನ ನಾವು ಗಮನಿಸಿದಾಗ ಎಲ್ಲವೂ ಸರಿ ಇಲ್ಲ, ಸರಿ ಹೋಗುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಾತನಾಡಿದ್ದಾರೆ. ಅವರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಕಾರಣದಿಂದ ಆದಷ್ಟು ಬೇಗ ಇದಕ್ಕೆ ಇತ್ಯರ್ಥ ಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಳ ಮೀಸಲು ಚಕ್ರವ್ಯೂಹದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ಸ್ವಪಕ್ಷೀಯರ ಶಾಸಕರ ಶೀತಲ ಸಮರಕ್ಕೆ ಆಡಳಿತ ತಬ್ಬಿಬ್ಬಾಗಿದೆ. ಏನು ಮಾಡೋದು ಅನ್ನುವಂಥ ಗೊಂದಲ. ದಲಿತ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ಒಳ ಮೀಸಲು ಜಟಾಪಟಿ ನಡೀತಾ ಇದೆ. ಈ ಸರಣಿ ಸಭೆಗಳನ್ನು ಮಾಡಿದ್ರೂ ಕೂಡ ಒಮ್ಮತದ ನಿರ್ಧಾರಗಳು ಆಗಿಲ್ಲ. ಖುದ್ದು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಸಂಧಾನವನ್ನ ಮಾಡುವಂಥ ಪ್ರಯತ್ನ ಪಟ್ಟರು, ಅದು ಆಗಿಲ್ಲ. ಸರ್ಕಾರದ ಪಾಲಿಗೆ ಈಗ ಒಳ ಮೀಸಲಾತಿ ಮಹಾಯುದ್ಧ ಕಗ್ಗಂಟಾಗಿದೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆಯಲ್ಲಿ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು, ಅದರ ಮಧ್ಯೆ ಈಗ ಎದುರಾಗಿರುವಂಥ ಈ ಮೀಸಲಾತಿ ವಿಚಾರ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇದೆ. 56,000 ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿಗೆ ಅನ್ವಯಿಸದೆ ಸರ್ಕಾರ ಮುಂದಾಗಿರೋದಿದೆಯಲ್ಲ, ಇದು ಪರಿಶಿಷ್ಟ ಜಾತಿಯ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ಜಟಾಪಟಿಗೆ ದಾರಿ ಮಾಡಿಕೊಟ್ಟಿದೆ. ಇದನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನುವಂಥ ಪ್ರಶ್ನೆ. ಇವತ್ತಿನ ಸ್ಪೆಷಲ್ ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ನಿರ್ಧಾರಗಳು ಆಗುತ್ತಾ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಇದೆ. ಸರ್ಕಾರ ಈ ಹಿಂದೆ ನಾಗಮೋಹನ್ ದಾಸ್ ಶಿಫಾರಸಿನ ಮೇಲೆ 17% ಕೊಡುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಿತ್ತು. ಆ ನಂತರದಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣನೇ 56 ಆಗಿರೋದ್ರಿಂದ 50% ಮೀಸಲಾತಿಯನ್ನು ಆಧರಿಸಿ ಈ 56,000 ಹುದ್ದೆಗಳ ನೇಮಕಾತಿಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರು. ಆದರೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಎಸ್ಸಿ ಮೀಸಲು 15% ನೀಡುವಂತೆ ಈಗ ಪಟ್ಟು ಹಿಡಿದಿದ್ದಾರೆ. ದಲಿತ ಎಡಗೈ ಬಲಗೈ ಸಮುದಾಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲು ರಹಿತ ಮೀಸಲಾತಿ ಪದ್ಧತಿ ಮರು ಜಾರಿಗೆ ಈಗ ಪಟ್ಟು ಹಿಡಿದಿರೋದು. ಕೋರ್ಟ್ ವಿಘ್ನ ನಿವಾರಣೆಗೂ ಒಳ ಮೀಸಲಾತಿಯ ಒಂದಷ್ಟು ವಿಘ್ನಗಳು ಕಾಡ್ತಾ ಇದೆ. ಒಂದಷ್ಟು ಎರಡೂ ಕಡೆಯವರು ಒಂದೊಂದು ವಾದವನ್ನು ಮುಂದಿಟ್ಟಿದ್ದಾರೆ. 15% ಮೀಸಲಾತಿ ಒಳಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರದೆ ನೇರ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದಿದೆಯಲ್ಲ, ಇದು ಎಡಗೈ ಸಮುದಾಯಕ್ಕೆ ಇರುವಂಥ ಅಸಮಾಧಾನಕ್ಕೆ ಕಾರಣ. ಇಲ್ಲಿ ಎರಡು ಕಡೆಯಿಂದಲೂ ಕೂಡ ಪ್ರಬಲ ವಾದಗಳು ಕೇಳಿ ಬರ್ತಾ ಇದೆ. 15% ಮೀಸಲಾತಿಯ ಒಳಗೆ ಒಳ ಮೀಸಲಾತಿ ಅನ್ವಯಿಸಬೇಕು ಅಂತ ಎಡಗೈ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಪ್ರಮುಖ ನಾಯಕರು ಪಟ್ಟು ಹಿಡಿದಿದ್ದಾರೆ. ಪ್ರಮುಖ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದು KH ಮುನಿಯಪ್ಪ ಆಗಿರ್ಬೋದು ಅಥವಾ ಇನ್ನಿತರರಾಗಿರ್ಬೋದು, RB ತಿಮ್ಮಾಪುರ ಆಗಿರ್ಬೋದು, ಅವರೆಲ್ಲರೂ ಕೂಡ ಇದೇ ವಿಚಾರವನ್ನು ಹೇಳ್ತಾ ಇರೋದು. ಇದು ಈಗ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ, ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅದರ ಜೊತೆ CM ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಸಮುದಾಯದ ನಾಯಕರನ್ನು ಭೇಟಿ ಮಾಡಿ ಸಂಧಾನವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಕೂಡ ಸಾಧ್ಯ ಆಗಿಲ್ಲ. ಎರಡೂ ಸಮುದಾಯದ ನಾಯಕರು ಭೇಟಿ ಮಾಡಿ ಈಗ ಖರ್ಗೆ ಅವ್ರಿಗೊಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಯಾರ ಮನವಿಯನ್ನು ಪುರಸ್ಕರಿಸಲಾಗುತ್ತೆ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಈ ಬಿಕ್ಕಟ್ಟನ್ನು, ಪಕ್ಷದ ಒಳಗೆ ಇರುವಂಥ ಈ ಬಿಕ್ಕಟ್ಟನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಇದರ ಮಧ್ಯೆ ಇರುವಂಥ ಒಂದು ಪಾಸಿಬಿಲಿಟಿ ಅಥವಾ ಕುತೂಹಲ ಅಂತಂದರೆ ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಇದ್ರ ಬಗ್ಗೆ ಮಹತ್ವದ ತೀರ್ಮಾನವನ್ನು ಏನಾದರೂ ತಗೊಳ್ತಾರಾ ಅಥವಾ ಅಂಥದ್ದೇನಾದರೂ ನಿರ್ಧಾರಗಳು ಹೊರಗೆ ಬೀಳುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿರೋದು. ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಸ್ಪಷ್ಟತೆಯಂತೂ ಸಿಗಬೇಕಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಹೊಸ ತಿರುವನ್ನು ಏನಾದರೂ ನೀಡುತ್ತಾ ಅನ್ನುವಂಥ ಒಂದು ಕುತೂಹಲ ಸದ್ಯಕ್ಕಿರೋದು. ಒಳ ಮೀಸಲಾತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರೋದು. ದಲಿತ ಗುಂಪುಗಳಲ್ಲಿ ಉಂಟಾಗಿರುವಂಥ ತಿಕ್ಕಾಟ, ಆ ತಿಕ್ಕಾಟವನ್ನು ಸರ್ಕಾರ ಯಾವ ರೀತಿ ಸರಿಪಡಿಸುತ್ತೆ ಅನ್ನುವಂಥ
ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಸದ್ಯಕ್ಕೆ ಸರ್ಕಾರಕ್ಕೊಂದು ರೀತಿಯಲ್ಲಿ ಈ ವಿಚಾರ ಇದೆಯಲ್ಲ, ಒಳ ಮೀಸಲಾತಿ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಸರ್ಕಾರ ಯಾರ ಪರವಾಗಿ ನಿಲ್ಲುತ್ತೆ ಅನ್ನುವ ಪ್ರಶ್ನೆ ಇವತ್ತಿನ ಸಚಿವ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ಇದೆ. ಇವತ್ತು ಏನಾದರೂ ಮಹತ್ತರವಾದಂಥ ತೀರ್ಮಾನವನ್ನ ಮಾಡುವಂಥ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಈಗ ದಲಿತ ಮುಖ್ಯಮಂತ್ರಿ ಬೇಕು ಅಂದಾಗ ಇಡೀ ದಲಿತ ಸಮುದಾಯ ಒಂದಾಗಿ ನಿಂತಿರುವಂತದ್ದು, ಎಲ್ಲಾ ಬಣಗಳ ದಲಿತ ಸಚಿವರು ಕೂಡ ಒಂದಾಗಿ ನಿಂತಿರುವಂತದ್ದನ್ನು ನಾವು ಗಮನಿಸಿದ್ದೇವೆ. ಯಾಕಂದ್ರೆ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರು ಕೂಡ ದಲಿತ ಮುಖ್ಯಮಂತ್ರಿನೇ ಬೇಕು ಅಂತ ಈ ದಲಿತ ಸಮುದಾಯದ ಮುಖಂಡರು ಈಗಾಗಲೇ ಅನೇಕ ಸಭೆಗಳನ್ನು ನಡೆಸಿದ್ದಾರೆ. ಆದ್ರೆ ಇಂಟರ್ನಲ್ ರಿಸರ್ವೇಶನ್ ಅಂತ ಬಂದಂತ ಸಂದರ್ಭದಲ್ಲಿ ಕಳೆದ ಬಾರಿ ಕ್ಯಾಬಿನೆಟ್ ನಲ್ಲಿ ದಲಿತ ಸಮುದಾಯದ ಸಚಿವರುಗಳೆಲ್ಲ ಮಾತನಾಡಿ ಒಮ್ಮತಕ್ಕೆ ಬಂದಿದ್ರು ಕೂಡ ಆ ಕ್ಯಾಬಿನೆಟ್ ಸಭೆ ಮುಗಿದ ಕೂಡಲೇ ಹೊರ ಬಂದಾಗಲೇ ಒಂದು ಹಂತಕ್ಕೆ ಭಿನ್ನಾಭಿಪ್ರಾಯ ಮೂಡಿತ್ತು. ಇಲ್ಲಿ ಎರಡು ತಂಡ ಆಗಿದೆ, ದಲಿತ ಸಮುದಾಯದಲ್ಲೇ ಎರಡು ತಂಡ ಆಗಿರುವಂತದ್ದು. ಅಲ್ಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಎಚ್ ಸಿ ಮಾದೇವಪ್ಪನವರ ಆಗಿರ್ಬೋದು, ಇವರು ಒಂದು ತಂಡದಲ್ಲಿದ್ರೆ ಮತ್ತೊಂದು ತಂಡದಲ್ಲಿ ಈಗ ಮುನಿಯಪ್ಪರವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಈ ವಿಚಾರಗಳನ್ನ ನಾವು ಗಮನಿಸಿದಾಗ ಎಲ್ಲವೂ ಸರಿ ಇಲ್ಲ. ಸರಿ ಹೋಗುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಾತನಾಡಿದ್ದಾರೆ. ಅವರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಕಾರಣದಿಂದ ಆದಷ್ಟು ಬೇಗ ಇದಕ್ಕೆ ಇತ್ಯರ್ಥ ಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.